ಓಂ ಅಂಶೋ ನಾನಾ ವ್ಯಪದೇಶಾದ್ ಅನ್ಯಥಾ ಚಾಪಿ ದಾಶಕಿತವಾದಿವತ್ ತ್ವಂ ಅಧೀಯತ ಏಕೆ. ಇದು 2ನೇ ಅಧ್ಯಾಯದ 3ನೇ ಪಾದದ 43ನೇ ಸೂತ್ರ. ಇಲ್ಲಿ ಅಂಶಾಧಿಕರಣ ಅನ್ನುವ ಅಧಿಕರಣ ಪ್ರಾರಂಭ ಕಾಣ್ತದೆ. ಅದನ್ನ ಈ ಆಚಾರ್ಯರು ಜೀವಸ್ತದ್ವಶಃ ಸದಾ ಅಂತ ಸಂಗ್ರಹ ಮಾಡಿದ್ದಾರೆ. 8 ಸೂತ್ರಗಳನ್ನು ಒಳಗೊಂಡಂತಹ ಅಧಿಕರಣ. ಅಧಿಕರಣದ ಅರ್ಥ ಜೀವಸ್ತದ್ವಶಃ ಅನ್ನುವ ಮಾತಿನಲ್ಲಿದೆ. ಮತ್ತೆ ತದಾಭಾಸೋ ಹರಿಸ್ಸರ್ವ ರೂಪೇಶ್ವಪಿ ಸಮಸ್ಸದಾ, ಇದು ಮುಂದಿನ ಒಂದು ಅಣುಭಾಷ್ಯದ ವಾಕ್ಯನೂ ಕೂಡ ಇಲ್ಲಿ ಸಂಬಂಧಿಸಿದೆ. ಇಲ್ಲಿಯವರೆಗೆ ಜೀವಸ್ತದ್ವಶಕಸ್ಸದ ಅನ್ನೋದನ್ನು ಮಾತ್ರ ನೋಡ್ತಾ ಇದ್ವಿ. ಈಗ ಮುಂದಿಂದು ಕೂಡ ಸಂಬಂಧಿಸಿದೆ. ಅದರ ಅರ್ಥವನ್ನ ರಾಘವೇಂದ್ರ ಸ್ವಾಮಿಗಳು ತತ್ವಮಂಜರಿಯ 65ನೇ ಗದ್ಯ ಭಾಗದಲ್ಲಿ ಯಾಕೆ ಈ ಅಧಿಕರಣ ಹೊರಟಿದೆ ಅಂತ ಅನ್ನೋದನ್ನ ಪ್ರತಿಪಾದಿಸಲಿಕ್ಕೆ ತೊಡಗಿದ್ದಾರೆ. ನನು ಅಥಾಪಿ ಜೀವಾನಾಂ ಅಂಶ ಇವ ಹಿ ಇಮೇ ಜೀವಾ ಪರಸ್ಯ ಇತಿ ಜೀವ ಈಶಾಂಶತ್ವ ಶ್ರುತೆ ಅಂತ ಮೊದಲನೇ ವಾಕ್ಯ. ಇಲ್ಲಿ ಒಂದು ವಾಕ್ಯಕ್ಕೆ ಒಂದು ವೇದ ವಾಕ್ಯಕ್ಕೆ ಮತ್ತೊಂದು ವೇದ ವಾಕ್ಯದಿಂದ ವಿರೋಧ ಬಂದಿದೆ ಅಂತ ಪ್ರಶ್ನೆ ಮೊದಲಿಂದು. ವಿರೋಧಕ್ಕೆ ಒಳಗಾಗಿರುವಂತಹ ವೇದವಾಕ್ಯ ಯಾವುದು ಅಂದ್ರೆ ಈಗ ಮೊದಲು ಹೇಳಿದಂಥ ವೇದವಾಕ್ಯ ಅಂಶ ಏವ ಹಿ ಇಮೇ ಜೀವಾ ಪರಸ್ಯ. ಇವರೆಲ್ಲರೂ ಕೂಡ ಪರಸ್ಯ ಸರ್ವೋತ್ತಮನಾದಂಥ ಭಗವಂತನ ಅಂಶಾಹ ಏವ ಅಂಶವೇ ಆಗಿದ್ದಾರೆ ಅಂತ ಈ ರೀತಿಯಾಗಿ ವೇದವಾಕ್ಯ ಇದೆ. ಇದು ಎಲ್ಲ ಜೀವರು ಕೂಡ ಪರಮಾತ್ಮನ ಅಂಶರಾಗಿದ್ದಾರೆ ಅಂತ ಪ್ರತಿಪಾದನೆ ಮಾಡ್ತಾ ಇದೆ. ಈ ಒಂದು ವೇದವಾಕ್ಯಕ್ಕೆ ಮತ್ತೊಂದು ವೇದವಾಕ್ಯದ ವಿರೋಧ ಇದೆ ಅಂತ ಪ್ರಶ್ನೆ. ಆ ವಿರೋಧವನ್ನ ಹೇಳುವ ವೇದವಾಕ್ಯ ಯಾವುದು? ಯಾವ ವೇದವಾಕ್ಯದಿಂದ ಈ ಮೊದಲನೇ ವೇದವಾಕ್ಯಕ್ಕೆ ವಿರೋಧ ಇದೆ ಅಂತ ಅನ್ನೋದನ್ನು ಒಂದು ಬಾರಿ ಈಗ ನೋಡ್ಬೇಕು. ನೈವಾಂಶೋನ ಸಂಬಂಧ ಅಂತ ಹೇಳುವಂತಹ ಮತ್ತೊಂದು ವೇದವಾಕ್ಯ ಇದೆ. ಆ ವೇದವಾಕ್ಯದಿಂದ ಈ ಮೊದಲನೇ ವೇದವಾಕ್ಯಕ್ಕೆ ವಿರೋಧ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆ ಎಲ್ಲ ವೇದವಾಕ್ಯಗಳು, ಅವು ಎಲ್ಲಿಯ ವೇದವಾಕ್ಯಗಳು ಏನು ಅಂತ ಅನ್ನೋದನ್ನ ತೋರಿಸಿದ್ದಾರೆ. ಮೊದಲು ಬಂದಿರುವಂಥದ್ದು ಗೌಪವನ ಶ್ರುತಿ. ಅಂಶ ಏವ ಹಿ ಮೇ ಜೀವಾ ಅಂಶೀ ಪರಮೇಶ್ವರ ಸ್ವಯಂ ಅಂಶೈರಿದಂ ಸರ್ವಂ ಕಾರಯತ್ಯಚಲೋ ಹರಿಹಿ ಅಂತ ವೇದವಾಕ್ಯ. ಈ ಪರಮೇಶ್ವರನಾದ ಭಗವಂತ ಏನಿದ್ದಾನೆ ಅವನು ಅಂಶಿ. ಈ ಉಳಿದ ಜೀವರೆಲ್ಲರೂ ಕೂಡ ಅಂಶರಾಗಿದ್ದಾರೆ. ಅಂಶರಾದಂಥ ಇವರಿಂದಲೇ ಎಲ್ಲಾ ಕಾರ್ಯಗಳನ್ನು ಅವನು ಮಾಡಿಸ್ತಾನೆ ಅಂತ ಹೀಗ ವೇದವಾಕ್ಯ ಹೇಳ್ತಾ ಇದೆ. ಅಚಲಹ ಹರಿ, ತಾನು ತನ್ನ ಸ್ಥಾನದಿಂದ ಯಾವತ್ತೂ ಚ್ಯುತನಾಗುವಂಥವನಲ್ಲ, ಅವನು ಎಲ್ಲಾ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ ಅಂತ ಇದು ಗೌಪವನ ಶ್ರುತಿ. ಇಲ್ಲಿ ಪರಮಾತ್ಮನಿಗೆ ಜೀವರು ಅಂಶರು ಅಂತ ಕಂಡು ಬರ್ತಾ ಇದೆ. ಅಂಶತ್ವಂ ಜೀವಸ್ಯ ಉಪಲಭ್ಯತೆ, ಬ್ರಹ್ಮಸೂತ್ರ ಭಾಷ್ಯದ ವಾಕ್ಯ ನಾನೀಗ ಓದಿದ್ದು. ಜೀವರೆಲ್ಲರೂ ಕೂಡ ಪರಮಾತ್ಮನ ಅಂಶರಾಗಿದ್ದಾರೆ ಅಂತ ಪ್ರತಿಪಾದನೆ ಇಲ್ಲಿ ಕಂಡು ಬರ್ತಾ ಇದೆ. ಆದ್ರೆ ಮುಂದೆ ಬಾಲ್ಯಬೇಯ ಶ್ರುತಿ ಮತ್ತೊಂದಿದೆ. ನೈವಾಂಶೋನ ಸಂಬಂಧೋ ನಾಪೇಕ್ಷೋ ಜೀವ ಪರಸ್ಯ ತಥಾಪಿ ಯಥಾಯೋಗಂ ಫಲ ಪ್ರಭುರೇಕರಾಟ್ ನ ನಿಯಮ್ಯ ನ ಕಸ್ಯಾಪಿ ಸರ್ವಸ್ಯ ನಿಯಾಮಕ ಅಂತ ಮತ್ತೊಂದು ವೇದವಾಕ್ಯ. ಅದಕ್ಕೆ ಆ ಬಾಲ್ಯವೇ ಶ್ರುತಿಯಿಂದ ಗೌಪವನ ಶ್ರುತಿಗೆ ವಿರೋಧ. ಬಾಲ್ಯವೇ ಶ್ರುತಿ ಅರ್ಥ ಏನು ಹೇಳ್ತಿದೆ ಅಂದ್ರೆ ಜೀವ ಈ ಜೀವನು ನೈವ ಅಂಶ, ಪರಮಾತ್ಮನ ಅಂಶ ಅಲ್ವೇ ಅಲ್ಲ ಇವನು. ನ ಸಂಬಂಧ, ಪರಮಾತ್ಮನ ಜೊತೆಗೆ ಯಾವ ಸಂಬಂಧವನ್ನು ಹೊಂದಿದವನು ಅಲ್ಲ. ಆಮೇಲೆ ನ ಅಪೇಕ್ಷ, ಪರಮಾತ್ಮನಿಗೆ ಯಾವ ರೀತಿಯಿಂದಲೂ ಈತ ಅಪೇಕ್ಷಿತ ಅಲ್ಲ. ಪರಮಾತ್ಮನಿಗೆ ಇವನಿಂದ ಆಗಬೇಕಾದ್ದೇನಿಲ್ಲ. ಅಪೇಕ್ಷೆ ಅಂದ್ರೆ ಅಪೇಕ್ಷಿಸಲ್ಪಟ್ಟ ವಸ್ತು. ಪರಮಾತ್ಮ ಇವನನ್ನು ಅಪೇಕ್ಷಿಸಿ ಏನು ಮಾಡಬೇಕಾದ್ದಿಲ್ಲ ಅಂತ ಅದಕ್ಕರ್ಥ.
ಸೃಷ್ಟಿಯಾದಿಗಳನ್ನ ಮಾಡಲಿಕ್ಕೆ ಅದ್ರ ಅಗತ್ಯ ಏನೂ ಇಲ್ಲ ಅಂತ ಅರ್ಥ. ಇಷ್ಟಾದರೂ ಕೂಡ ಆ ಪರಮಾತ್ಮ ಜೀವರಿಗೆ ಅವರವರ ಯೋಗ್ಯತೆಗೆ ಅನುಗುಣವಾದಂತಹ ಫಲವನ್ನೇ ಕೊಡ್ತಾನೆ. ಯೋಗ್ಯತೆಯನ್ನು ನಿರ್ಲಕ್ಷಿಸಿ ಫಲ ಕೊಡ್ತಾನೆ ಅಂತ ಅದರ ತಾತ್ಪರ್ಯ. ಯಥಾಯೋಗಂ ಫಲವನ್ನು ಕೊಡ್ತಾನೆ. ಇಷ್ಟೆಲ್ಲ ಯೋಗ್ಯತೆಯನ್ನು ಅವಲಂಬಿಸ್ತಾನೆ. ಯೋಗ್ಯತೆಯನ್ನು ಅವಲಂಬಿಸಿದ ಮಾತ್ರಕ್ಕೆ ಅವನೇನಾದರೂ ಅಸ್ವತಂತ್ರನಾದನ ಪರಮಾತ್ಮ ಇನ್ನೊಂದ್ಯಾವುದೋ ಜಡವಾದ ಯೋಗ್ಯತೆಯನ್ನು ಅವಲಂಬಿಸಿ ಇವನು ಜೀವರಿಗೆ ಫಲ ಕೊಡುವುದಾದರೆ ಇವನದೇನು ಮಹತ್ವ ಉಳಿತು ಅಂತ ಪ್ರಶ್ನೆ ಬಂದರೆ, ಪ್ರಭು ಏಕರಾಟ್, ಅವನಿಗೇನು ಅಂತ ಅವನ ಸ್ವಾತಂತ್ರ್ಯಕ್ಕೆ ಧಕ್ಕೆ ಏನಿಲ್ಲ. ಅವನು ಯಾರಿಗೂ ನಿಯಮ್ಯ ಅಲ್ಲ, ಯಾರಿಗೂ ಅವನ ಅಧೀನ ಅಲ್ಲ. ಅವನು ಎಲ್ಲರಿಗೂ ನಿಯಾಮಕನೇ ಆಗಿದ್ದಾನೆ ಅಂತ ಹೀಗಾದ್ರ ಅರ್ಥ. ಹೀಗೆ ಬಾಲ್ಯವೇ ಶ್ರುತಿಯಿಂದ ಗೌಪವನ ಶ್ರುತಿಗೆ ವಿರೋಧ ಅಂತ ಪ್ರಶ್ನೆ. ಆದ್ರಿಂದ ಅಮಾನತ್ವ ಪ್ರಾಪ್ತೇ. ಬಾಲ್ಯವೇ ಶ್ರುತಿಯಿಂದ ಗೌಪವನ ಶ್ರುತಿಗೆ ವಿರೋಧ ಬಂದಿದ್ದರಿಂದ ಮೊದಲನೇ ಗೌಪವನ ಶ್ರುತಿ ಅನ್ನೋದು ಅಪ್ರಮಾಣವಾಗಿ ಬಿಡ್ತು ಅಂತ ಪ್ರಶ್ನೆ. ಮತ್ತೆ ಅದಕ್ಕೊಂದು ಯುಕ್ತಿಯೂ ಕೂಡ ಇದೆ. ಈ ಬಾಲ್ಯವೇ ಶ್ರುತಿ ಏನು ಹೇಳಿದ್ವಲ್ಲ, ಬಾಲ್ಯವೇ ಶ್ರುತಿಯಿಂದ ಗೌಪವನ ಶ್ರುತಿಗೆ ವಿರೋಧ ಹೇಳಿದ್ವಲ್ಲ, ಇನ್ನೊಂದು ಸಮಸ್ಯೆಯೂ ಕೂಡ ಇದೆ. ಅದೇನಂದ್ರೆ, ಜೀವರನ್ನ ಪರಮಾತ್ಮನ ಅಂಶ ಅಂತ ನೀವು ಯಾರಾದ್ರೂ ಹೇಳಿದರೆ, ಆ ಮೊದಲನೇ ವೇದವಾಕ್ಯ ಹೇಳ್ತಾ ಇದೆಯಲ್ಲ ಗೌಪವನ ಶ್ರುತಿ, ಜೀವರು ಪರಮಾತ್ಮನ ಅಂಶ ಅಂತ ಹೇಳ್ತಾ ಇದೆಯಲ್ಲ, ಆ ಅಂಶರು ಅಂದ್ರೆ ಏನರ್ಥ? ಅದರ ತಾತ್ಪರ್ಯ ಏನು ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡಬೇಕು. ಏನು ಅಂಶ ಅನ್ನೋದಕ್ಕೆ ಅರ್ಥ ಏನು ಅಂತ ಪ್ರಶ್ನೆ. ಮತ್ಸ್ಯಾದಿಗಳು ಪರಮಾತ್ಮನ ಅಂಶ ಅಂತ ಹೇಳ್ತಾರಲ್ಲ, ಹಾಗೂ ಏನು ಅಂತ ಒಂದು ಜಿಜ್ಞಾಸೆ ಮಾಡ್ಬೇಕಲ್ಲಿ, ಒಂದು ವಿಕಲ್ಪ ಮಾಡಬೇಕು. ಅದನ್ನು ರಾಘವೇಂದ್ರ ಸ್ವಾಮಿಗಳು ಈ ವೇದವಾಕ್ಯ 65ನೇ ಗದ್ಯ ಭಾಗದಲ್ಲಿ ಇವತ್ತು ನಾವು ನೋಡ್ತಾ ಇರೋದ್ರಲ್ಲಿ ಹೇಳಿದ್ದಾರೆ. ಜೀವಾನ ಮತ್ಸ್ಯಾಧಿಪತಿ ಈಶಾಂಶತ್ವೇ ಮತ್ಸ್ಯಾದಿ ಸಾಮ್ಯಾಪತ್ತೇ. ಜೀವರನ್ನು ಒಂದು ವೇಳೆ ಮತ್ಸ್ಯನ ಅಂಶರು, ಭಗವಂತನ ಅಂಶರು ಅಂತ ಹೇಳಿದರೆ, ಹೇಗೆ ಅಂಶರು ಅಂದ್ರೆ ಮತ್ಸ್ಯಾದಿಗಳು ಹೇಗೆ ಅಂಶರು ಹಾಗ ಅಂಶರು ಅಂತ ಪ್ರಶ್ನೆ ಬಂದ್ರೆ, ಮತ್ಸ್ಯಾದಿಗಳು ಮತ್ಸ್ಯ ಕೂರ್ಮಾದಿಗಳು ಭಗವಂತನ ಅಂಶದಂತೆ ಇವರು ಕೂಡ ಅಂಶರಾಗಿದ್ದಾರೆ ಅಂತ ಒಂದು ವೇಳೆ ಒಪ್ಕೊಂಡ್ರೆ, ಆವಾಗ ಮತ್ಸ್ಯಾದಿಗಳಂತೆ ಜೀವನಿಗೂ ಕೂಡ ಅಗಾಧವಾದ ಶಕ್ತಿ ಇರಬೇಕಾಗಿತ್ತಲ್ಲ. ಮತ್ಸ್ಯ ಕೂರ್ಮಾದಿ ಅವತಾರಗಳಿಗೆ ಭಗವಂತನಂತೆ ವಿಶಿಷ್ಟವಾದ ಶಕ್ತಿ ಇರುವುದು ಪ್ರಸಿದ್ಧನೇ. ನೀವು ಹಾಗೆ ಒಪ್ತೀರ. ಹಾಗಿದ್ರಿಂದ ಮತ್ಸ್ಯಾದಿಗಳಂತೆ ಇವನು ಕೂಡ ಆಗ್ಬೇಕಾದಿತ್ತು, ಈ ಜೀವನು ಕೂಡ ಆಗ್ಬೇಕಾಗಿತ್ತು. ಆದ್ರಿಂದ ಮತ್ಸ್ಯಾದಿಗಳಂತೆ ಇವನು ಅಂಶ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮತ್ಸ್ಯಾದೇಶ್ಚ ಜೀವ ಸಾಮ್ಯಾಪತ್ತಿಶ್ಚ ಆಪತ್ತೇಶ್ಚ. ಒಂದು ಮತ್ಸ್ಯಾದಿಗಳಂತೆ ಸರ್ವಶಕ್ತಿ ಇತ್ಯಾದಿಗಳು ಉಳ್ಳವನಾಗಬೇಕಾದಿತ್ತು ಜೀವ ಅಂತ ಅನ್ನೋದು ಒಂದು. ಇನ್ನೊಂದು, ಆ ಮತ್ಸ್ಯಾದಿಗಳು ಇವನಂತೆ ಆಗ್ಬೇಕು, ಜೀವನಂತೆ ಅಲ್ಪ ಶಕ್ತಿಗಳು ಉಳ್ಳವರಾಗಬೇಕಾದಿತ್ತು. ಯಾವುದೋ ಒಂದು ಆಗ್ಬೇಕು. ಅದಾಗದೆ ಹೋದ್ರೆ ಆ ಭಗವಂತನ ಅಂಶ ಈ ಜೀವ ಅಂತ ಹೇಳೋದಕ್ಕೆ ಯಾವುದೇ ಅರ್ಥ ಇಲ್ಲ ಅಂತ ಆಗ್ತದೆ. ಅದರಿಂದ ನಿಮ್ಮ ತಾತ್ಪರ್ಯ ಏನು? ಜೀವರು ಪರಮಾತ್ಮನ ಅಂಶ ಅಂತ ಹೇಳಿದ್ರು ತಾತ್ಪರ್ಯ ಏನು ಅನ್ನೋ ಪ್ರಶ್ನೆ ಸ್ಥಿರವಾಗಿ ಉಳಿದು ಬಿಡ್ತು. ಆ ಪ್ರಶ್ನೆಗೆ ಉತ್ತರವನ್ನು ಕೊಡ್ಲಿಕ್ಕೆ ಬರಲಿಲ್ಲ ಅಂತ ಪ್ರಶ್ನೆ ಮಾಡುವವರ ತಾತ್ಪರ್ಯ. ಅದರಿಂದ ವೇದಗಳ ಅಪ್ರಮಾಣ ಆಯ್ತಲ್ಲ ಅಂತ ಪ್ರಶ್ನೆ. ಇತ್ಯತಃ ಪ್ರಾಪ್ತಂ. ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ಅಂಶೋ ನಾನಾ ವ್ಯಪದೇಶಾತ್ ಅನ್ನುವ 8 ಸೂತ್ರಗಳನ್ನು ಒಳಗೊಂಡ ಅಂಶಾಧಿಕರಣ ಹೊರಟಿದೆ. ಅದನ್ನೇ ಜೀವಸ್ತು ದ್ವಶಕ ತದಾಭಾಸೋ ಹರಿಸರ್ವರೂಪೇಶ್ವಪಿ ಸಮಸ್ತದ ಅಂತೆಲ್ಲ ಆಚಾರ್ಯರು ಅಣುಭಾಷ್ಯದಲ್ಲಿ ಸಂಗ್ರಹಿಸಿದ್ದಾರೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಜೀವಸ್ತು ದ್ವಶಕ ಸದಾ ಅನ್ನೋ ಮಾತಿನಿಂದ ಈ ಎಲ್ಲ ಪ್ರಶ್ನೆಗಳಿಗೆ ಏನು ಉತ್ತರ ಸಿಗ್ತದೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ.